ನಿನಗೆ ನನ್ನಿಂದ ಪ್ರಾಬ್ಲಮ್ ಆಗಿದ್ರೆ ಡೈರೆಕ್ಟ್ ಆಗಿ ನನ್ನನ್ನು ಫೇಸ್ ಮಾಡು. ಅದನ್ ಬಿಟ್ಟು ನನ್ನ ಫ್ಯಾಮಿಲಿನ ಯಾಕೆ ಟಾರ್ಗೆಟ್ ಮಾಡ್ತಿದ್ಯಾ? ನಾನು ಹೇಳಿದ ಮಾತುಗಳಲ್ಲಿ ನೀನು ನಿನ್ ಕುಟುಂಬ ಇರುತ್ತೆ ಅಂತ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೆ ಅಲ್ವಾ, ಅದಕ್ಕೆ ಹೇಳ್ತಾ ಇರೋದು. ಇನ್ನು ಸಾಕು. ಮರ್ಯಾದೆಯಿಂದ ಆ ಫೋಟೋಸ್ನೆಲ್ಲ ಡಿಲೀಟ್ ಮಾಡಿ ಇಲ್ಲಿಗೆ ಇದನ್ನ ಸ್ಟಾಪ್ ಮಾಡು ಪ್ಲೀಸ್. ಜಸ್ಟ್ ಸ್ಟಾಪ್ ಇಟ್. ಅಷ್ಟು ಸಿಂಪಲ್ ಆಗಿ ಇಶ್ಯೂ ಕ್ಲೋಸ್ ಆಗೋದಿದ್ರೆ ನನ್ನ ಕಷ್ಟಕ್ಕೆ ಪ್ರತಿಫಲ, ನಾನು ಪಟ್ಟಿರೋ ಅವಮಾನಕ್ಕೆ ಪ್ರತೀಕಾರ ಹೇಗ್ತಿರೋಗುತ್ತೆ. ಅಂದ್ರೆ ಏನ್ ಮಾಡ್ಬೇಕು ಅಂತಿದ್ಯಾ? ನಿನ್ನ ಕತ್ತಿಡ್ದು ಹೊರಗೆ ತಳ್ಳಿದೀಯ, ಕೈನಲ್ಲಿ ಆರ್ತಿ ಮಾಡಿ ನಿನಗೆ ಹೂನಾರ ಹಾಕಿ ಒಳಗಡೆ ಕರ್ಕೊಂಡ್ ಬಾ ಅಂತ ಹೇಳ್ತಾ ಇದ್ಯಾ? ನಿನ್ನ ದೊಡ್ಡತನದ ಬಗ್ಗೆ ಮೀಡಿಯಾ ಮೀಟಿಂಗ್ ಅಲ್ಲಿ ಹೇಳು ಅಂತೀಯಾ? ಅಂತ ದೊಡ್ಡ ದೊಡ್ಡ ಕೆಲ್ಸಗಳೇನು ಬೇಡ, ಆದ್ರೆ ಒಂದು ಚಿಕ್ಕ ಕೆಲಸ ಮಾಡಿದ್ರೆ ಸಾಕು, ಸರಿ ಹೋಗ್ಬಿಡುತ್ತೆ. ಏನದು? ತುಂಬಾ ಸಿಂಪಲ್ ವಾಗ್ದೇವಿ. ಇಷ್ಟು ದಿನ ನನಗೆ ಅಂದ ಮಾತುಗಳಿಗೆ, ನೀನು ಮಾಡಿರೋ ಅವಮಾನಗಳಿಗೆ ನನ್ನ ಕಾಲ್ ಹಿಡ್ಕೊಂಡು ಕ್ಷಮ ಕನಸನ್ನ ನಿಜ ಮಾಡ್ಕೊಳ್ಳೋದು ಈ ಶ್ಯಾಮ್ಲಾಗೆ ಹೊಸೇನಲ್ಲವಾಗ್ತೀವಿ. ಯೋಚನೆ ಮಾಡು. ಮೇಡಮ್ ಹಿಡ್ಕೋಬೇಕಾ? ಪ್ರತಿ ಕ್ಷಣ ಒಳ್ಳೇದನ್ನ ಬಯಸೋ ನಮ್ಮ ಮೇಡಮ್ ನಿನ್ನ ಮುಂದೆ ತಲೆ ತಗ್ಗಿಸ್ಬೇಕಾ? ಅದು ಈ ಜನ್ಮದಲ್ಲೇ ಸಾಧ್ಯನೇ ಇಲ್ಲ ಕಣೆ. ಮತ್ತೆ ನಿನ್ನ ತಂಗಿ ಜೀವನ ನಾಶ
ಹುಚ್ಚು ನಾನು. ಎಲ್ಲಾನು ಸೆಟ್ ಮಾಡಿ ಬಂದಿದ್ದೀನಿ. ಯೋಚನೆ ಮಾಡಿ. ಇವ್ರ ಮಾತನ್ ಬಿಡು. ನೀನ್ ಹೇಳು ವಾಗ್ದೇವಿ, ಏನ್ ಮಾಡೋ ಅಂತ್ಯಾ? ನನ್ ಕಾಲ್ ಹಿಡ್ಕೋತ್ಯಾ ಅಥವಾ ನಿನ್ನ ಮಗಳ ಜೀವನನ ನಾಶ ಮಾಡ್ತೀಯ ವಾಗ್ದೇವಿ? ಮೇಡಮ್ ಮೇಡಮ್ ಬೇಡ ಮೇಡಮ್, ನನಗೇನಾದ್ರೂ ಪರವಾಗಿಲ್ಲ. ಆದ್ರೆ ನೀವು ಮಾತ್ರ ಇವಳು ಕಾಲು ಹಿಡ್ಕೊಳ್ಳೋದಕ್ಕೆ ನಾನು ಬಿಡೋದಿಲ್ಲ. ನಾನು ಒಪ್ಕೊಳ್ಳಲ್ಲ. ಏನಾದ್ರು ಅಂದ್ರೆ ನಿನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಹೇಳಿ ಕೇಳಿ ಮೊದ್ಲೇ ಪ್ರೆಗ್ನೆಂಟ್. ನಿನ್ನ ಜೊತೆಗೆ ಇನ್ನೊಂದು ಪ್ರಾಣ ಕೂಡ ತೆಗಿಬೇಕು ಅಂತ ಅನ್ಕೊಂಡಿದ್ಯಾ? ಹೋಗ್ಬಿಡ್ಬೋದು. ಇಲ್ಲ ಅಂದ್ರೆ ಹೊರಗಡೆ ಮೀಡಿಯಾ ಮಾಡೋ ಪಬ್ಲಿಸಿಟಿ ನೋಡಿ ನಿಮ್ಮ ಕುಟುಂಬ ಎಲ್ಲ ಆತ್ಮಹತ್ಯೆ ಮಾಡಿ ಮೇಡಮ್ ಬೇಡ ಮೇಡಮ್, ನೀವು ಕಾಲು ಹಿಡ್ಕೋಬೇಡಿ. ನನ್ಗೇನಾದ್ರೂ ಪರವಾಗಿಲ್ಲ ಮೇಡಮ್. ಪ್ಲೀಸ್ ಮೇಡಮ್, ನನ್ನ ಮಾತು ಕೇಳಿ ಮೇಡಮ್. ಪ್ಲೀಸ್ ಮೇಡಮ್. ವಾಗ್ದೇವಿ ಮೇಡಮ್ ಬೇಡ ವಾಗ್ದೇವಿ ಮೇಡಮ್, ನನ್ನ ಮಾತು ಕೇಳು ಪ್ಲೀಸ್. ಮೇಡಮ್ ಬೇಡ ಮೇಡಮ್, ಪ್ಲೀಸ್ ಮೇಡಮ್ ಬೇಡ ಮೇಡಮ್, ಮಾತು ಕೇಳು ಬೇಡ ಮೇಡಮ್. ನನ್ನ ಮಗಳ ಪ್ರಾಣಕ್ಕಿಂತ ನನಗಿನ್ಯಾವುದು ಮುಖ್ಯ ಅಲ್ಲ. ನನ್ನ ಪ್ರಾಣ ಹೋದ್ರೂ ಸರಿ.
ಅಮ್ಮೋರೆ 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 ಬನ್ನಿ. ಪ್ರೀತಿ, ಒಂದ್ ಸ್ವಲ್ಪ ನಿನ್ ಫೋನ್ ಕೊಡು. ಹಲೋ, ಪೊಲೀಸ್ ಅವರ ಮಾತಾಡ್ತಿರೋದು? ಹೌದು, ನೀವ್ಯಾರು? ಅಮ್ಮ, ನವ್ಯಮ್ಮನ್ ಫೋಟೋಗಳನ್ನ ಬದಲಾಯಿಸಿದ್ದು, ಫೋನ್ ಮಾಡಿಸಿ ದುಡ್ಡು ಕೇಳೋ ಹಾಗೆ ಮಾಡಿದ್ದು ಈ ಶ್ಯಾಮಲಾನೇ ಅಮ್ಮ. ನಿಮ್ ಮೇಲೆ ಪ್ರತೀಕಾರ ತೀರ್ಸ್ಕೊಳ್ಳೋದಕ್ಕೋಸ್ಕರ ಈ ಪಿತೂರಿನ್ ಮಾಡಿದಾಳಮ್ಮ. ಏಯ್, ಏನ್ ಮಾತಾಡ್ತಾ ಇದ್ಯಾ? ಏನ್ ಪಿತೂರಿ? ನನಗೂ ಅವ್ರಿಗೂ ನಿಜವಾಗ್ಲೂ ಯಾವ ಸಂಬಂಧನೂ ಇಲ್ಲ. ಅವನೇ ನಿಮ್ ಹೆಸರು ಹೇಳಿದಾನೆ ಮೇಡಮ್. ನೀವು ಅವನ ಜೊತೆ ಮಾತಾಡಿರೋ ಕಾಲ್ ರೆಕಾರ್ಡಿಂಗ್ಸ್ ಕೂಡ ನಮ್ಮ ಹತ್ರ ಇದೆ ಮೇಡಮ್. ಅದೆಲ್ಲ ನಿಜಾನೇ ಅಲ್ಲ. ಅಷ್ಟಕ್ಕೂ ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಮನುಷ್ಯಳ ಇಲ್ಲ ರಾಕ್ಷಸಿನ ಇಲ್ಲ ರಾಕ್ಷಸಿನ
ತಪ್ಪು ಮಾಡಿದ್ದು ನೀನಾಗಿದ್ರು ಕೂಡ ನನಗ್ ನಿನ್ ಕಾಲ್ ಹಿಡ್ಕೊಂತ ಹೇಳ್ತಾ ಇದ್ಯಾ? ಕಣ್ಣೀರಲ್ಲಿ ನಿನಗೆ ಅಭಿಷೇಕ ಮಾಡೋದಲ್ವೇ? ನಿನ್ನ ರಕ್ತದಿಂದ ಈ ಮನೆಗೆ ಅಂಟಿರೋ ಪೀಡೆನ ತೊಲಗಿಸ್ತೀನಿ. ಈ ರೀತಿ ತಪ್ಪು ಮಾಡ್ತಿದ್ದ ಪ್ರತಿ ಸಾರಿನೂ ನಿನ್ನ ಕೆನ್ನೆಗೆ ಹೊಡೆದು ನಿನ್ನ ಕ್ಷಮಿಸಿದೆ ನಾನು ಮಾಡಿದ ಮೊದಲನೇ ತಪ್ಪು. ಈ ಸಾರಿ ಮಾತ್ರ ಇದನ್ನ ನಾನು ರಿಪೀಟ್ ಮಾಡೋದಿಲ್ಲ. ನಿನ್ನ ಸಾಯಿಸ್ಬಿಡ್ತೇನೆ. ಮೇಡಮ್ ಬಿಡಿ ಅವ್ರನ್ನ. ಮೇಡಮ್ ನಿಮ್ಗೆ ಹೇಳ್ತಿರೋದು, ಬಿಡಿ ಅವ್ರನ್ನ. ಮೇಡಮ್ ಪ್ಲೀಸ್ ಕಂಟ್ರೋಲ್ ಯೋರ್ ಸೆಲ್ಫ್. ಇವ್ರು ಮಾಡಿರೋ ತಪ್ಪುಗಳಿಗೆ ಆಧಾರಗಳು ನಮ್ಮ ಹತ್ರ ಇದೆ. ಕಾನೂನು ಪ್ರಕಾರ ಇವ್ರಿಗೆ ಶಿಕ್ಷೆ ನಾನ್ ಕೊಡಿಸ್ತೀನಿ. ಪ್ಲೀಸ್ ನೀವು ದುಡ್ಕಕ್ ಹೋಗ್ಬೇಡಿ. ಕಾನ್ಸ್ಟೇಬಲ್ಸ್ ಅವ್ರನ್ನ ಕರ್ಕೊಂಡ್ ಬನ್ನಿ. ಥ್ಯಾಂಕ್ ಯು. ಸಮಯಕ್ಕೆ ಸರಿಯಾಗಿ ಬಂದು ಹೆಲ್ಪ್ ಮಾಡಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನ್ಗಲ್ಲ ಮೇಡಮ್. ಈ ಪ್ರಾಬ್ಲಮ್ ಬಂದ್ ಕೂಡ್ಲೆ ಎಲ್ರ ಹಾಗೆ ಭಯ ಪಡ್ದೆ ನಿಮ್ಮನೆ ಹೆಣ್ಮಕ್ಳು ನಮಗ್ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ್ರಲ್ಲ, ಅವ್ರಿಗೆ ಹೇಳಿ. ಕರ್ಕೊಂಡ್ ಬನ್ನಿ. ಏನ್ ವಾಗ್ದೇವಿ, ನನ್ನನ್ನು ಅರೆಸ್ಟ್ ಮಾಡಿಸಿ ಇನ್ ಮೇಲೆ ಸಂತೋಷವಾಗಿರ್ಬೋದು ಅಂತ ನೀನ್ ಅಂದ್ಕೊಂಡಿದ್ಯಾ? ಮುಂದೈತೆ ಮಾರಿ ಹಬ್ಬ ಅನ್ನೋ ಒಂದು ಗಾದೆ ನಿನಗ್ ಗೊತ್ತಿರುತ್ತೆ ಬಿಡು. ನಿನಗೆ ಬಾಣದಿಂದ ಗುರಿ ಇಟ್ಟಿದ್ದೀನಿ ವಾಗ್ದೇವಿ. ಆ ಬಾಣ ಬಂದು ನಿನ್ನ ಎದೆನೆ ಸೀಳಿ ನಿನ್ನ ಪ್ರಾಣ ಹೋಗೋವರೆಗೂ ಇಲ್ಲಿ ಶ್ಯಾಮಲಳ ಜೀವ ಹೋಗೋದಿಲ್ಲ. ಆ ಗುರಿ ಇಟ್ಟಿರೋ ಬಾಣದಿಂದ ನಿನ್ನ ಕುಟುಂಬ ಛಿದ್ರ ಛಿದ್ರ ಆಗ್ಬೇಕು. ಯಾವ ಸೊಸೆ ನಿನ್ನ ಸಂತೋಷವಾಗಿಡ್ತಾಳೆ ಅಂತ ನೀನು ಹ್ಯಾಪಿ ಆಗಿದ್ಯೋ ಅದೇ ಸೊಸೆಯಿಂದ ನಿನ್ನ ಕುಟುಂಬ ಪೂರ್ತಿಯಾಗಿ ಸರ್ವನಾಶ ಮಾಡ್ಬಿಡ್ತೀನಿ. ಆ ದಿನಕ್ಕೋಸ್ಕರ ಸಿದ್ಧವಾಗಿರೋ. ಹೋಗೆ ಕರ್ಕೊಂಡು ಹೋಗಿ. ನೀನು ಮಾಡ್ತಿರೋ ಸಹಾಯದ ಋಣನ ಹೇಗ್ ತೀರಿಸ್ಬೇಕು ಅಂತ ನನಗ್ ಗೊತ್ತಾಗ್ತಾ ಇಲ್ಲ ವಾಣಿ. ಅಯ್ಯೋ ಅಮ್ಮೋರೆ, ಸಹಾಯ ಋಣ ಅಲ್ಲಮ್ಮ. ನನ್ ಮೇಲಿರೋ ನಂಬಿಕೆಯಿಂದ ಪ್ರೀತಿಯಿಂದ ನೀವು ಒಪ್ಸಿರೋ ಜವಾಬ್ದಾರಿ. ನವ್ಯಮ್ಮನ್ ಸಂತೋಷನ ನಿಮ್ ಮೇಲಿರೋ ಗೌರವನ ಉಳಿಸ್ಕೊಳ್ಳೋ ಪ್ರಯತ್ನನೇ ಹೊರತು ಬೇರೆ ಏನು ಅಲ್ಲಮ್ಮ. ಥ್ಯಾಂಕ್ಸ್ ವಾಣಿ, ತುಂಬಾ ಥ್ಯಾಂಕ್ಸ್ ವಾಣಿ. ಅಯ್ಯೋ ನವ್ಯಮ್ಮ, ಇದೇ ಮಾತನ್ನೇ ಬೇಡ ಅಂತಂದಿದ್ದು. ನೀವ್ ಯಾವಾಗ್ಲೂ ನಗ್ತಾ ಇರಿ ಸಾಕು, ಸರಿನಾ? ಈ ಕುಟುಂಬಕ್ಕೋಸ್ಕರ ತುಂಬಾ ದೊಡ್ಡ ಸಾಹಸನೆ ಮಾಡಿದೀಯಮ್ಮ. ಅಯ್ಯೋ ನಾನೊಬ್ಳೇ ಅಲ್ಲ ಮಾವ, ಇದ್ರಲ್ಲಿ ಪ್ರೀತಿ ಸಹಾಯ ಕೂಡ ಇದೆ. ಅವಳಿಂದಾನೆ ಇದೆಲ್ಲ ಸಾಧ್ಯ ಆಗಿದ್ದು. ನಿನ್ನಲ್ಲಾಗಿರೋ ಬದಲಾವಣೆ ಇಷ್ಟು ಒಳ್ಳೆ ರಿಸಲ್ಟ್ ಕಾರಣ ಆಗಿರೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಆಂಟಿ, ಥ್ಯಾಂಕ್ಸ್ ಹೇಳಿ
ನನ್ನನ್ನು ದೂರ ಮಾಡಬೇಡಿ. ನೀವೆಲ್ಲ ನನ್ನ ಫ್ಯಾಮಿಲಿ ಅಂತಾನೆ ಫೀಲ್ ಆಗ್ತಿದ್ದೀನಿ. ಅದಕ್ಕೆ ಯಾವ ಪ್ರಾಬ್ಲಮ್ ಆದ್ರೂ ಸರಿ, ನಿಮ್ಗೋಸ್ಕರ ಫೇಸ್ ಮಾಡೋದಕ್ಕೆ ನಾನು ರೆಡಿ ಆಗಿರ್ತೀನಿ, ಯಾವಾಗ್ಲೂ ಇರ್ತೀನಿ. ಗುಡ್. ವಿ ಆರ್ ಆಲ್ ಪ್ರೌಡ್ ಆಫ್ ಯು. ಪ್ರೀತಿ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಇಷ್ಟು ದಿನ ನಿನ್ನಲ್ಲಾದ ಬದಲಾವಣೆ ನಿಜಾನ ಸುಳ್ಳು ಅಂತ ನನಗೆ ಒಂದು ಚಿಕ್ಕ ಡೌಟ್ ಇತ್ತು. ಆದ್ರೆ ಇವತ್ತು ನೀನ್ ಮಾಡಿರೋ ಕೆಲಸದಿಂದ ಆ ನಂಬಿಕೆ ಹೆಚ್ಚಾಯ್ತು. ನೀನ್ ಯಾವಾಗ್ಲೂ ಹೀಗೆ ಇದ್ರೆ ಯಾರಿಗೂ ಯಾವ ಪ್ರಾಬ್ಲಮ್ ಬರೋದಿಲ್ಲ. ಹೀಗೆ ಇರ್ತೀನಿ ರಾಹುಲ್, ಐ ಪ್ರಾಮಿಸ್ ಯು. ನೋಡ್ದ್ಯಾ ಪ್ರೀತಿ, ನಿನ್ನಲ್ಲಿ ಇಷ್ಟು ಒಳ್ಳೆ ಬದಲಾವಣೆ ಆಗಿರೋದಕ್ಕೆ ಎಲ್ರ ಜೊತೆಗೆ ನೀನ್ ಕೂಡ ಇಷ್ಟು ಸಂತೋಷವಾಗಿದ್ಯಾ. ಇದೆ ನಾವೆಲ್ಲರೂ ಕೇಳ್ಕೊಳ್ಳೋದು. ಈ ಕುಟುಂಬ ಯಾವಾಗ್ಲೂ ಸಂತೋಷವಾಗಿರ್ಬೇಕೆ ಹೊರತು ಯಾವ ಚಿಕ್ಕ ಸಮಸ್ಯೆಯಿಂದನೂ ಯಾರು ಬೇಜಾರ್ ಮಾಡ್ಕೋಬಾರ್ದು. ಹಾಗಿದ್ರೇನೆ ಎಲ್ರೂ ಖುಷಿಯಾಗಿರೋದಕ್ಕೆ ಸಾಧ್ಯ. ಅಮ್ಮ ನವ್ಯ, ಇನ್ಯಾವುದ್ರ ಬಗ್ಗೆನೂ ಕೂಡ ನೀನು ಭಯ ಪಡ್ಕೊಡ್ದು. ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗೋಯ್ತಲ್ವಾ? ಇನ್ನು ಮುಂದೆ ಯಾವ ಸಮಸ್ಯೆನೂ ಬರೋದಿಲ್ಲ. ಯಾರು ಕೂಡ ಟೆನ್ಷನ್ ಮಾಡ್ಕೊಡ್ದು. ನಡೀರಿ ನಡೀರಿ. ನಾನು ಕೇಳ್ಕೊಳ್ಳೋದು ಮಾತ್ರ ಇದನ್ನಲ್ಲ. ನಿಮಗಿಷ್ಟ ಆಗ್ಬಿಟ್ರೆ ನಾನ್ ಬದ್ಲಾಗಿದ್ದೀನಿ ಅನ್ಕೊಂಡ್ರ? ನೀವ್ ಹೇಳ್ದಾಗ ಮಾಡಿದ್ರೆ ನನ್ನ ಆಕ್ಟಿಂಗ್ ನಾನ್ ನಿಜ ಅಂತ ಕುರುಡರ್ ತರ ನಂಬಿಡ್ತೀರಾ? ಸಹಾಯ ಮಾಡಿದ್ ಶ್ಯಾಮ್ಲಾಗೆ ಮೋಸ ಮಾಡ್ದವಳು ನಾನು. ಅಂಥದ್ರಲ್ಲಿ ಅವಮಾನ ಮಾಡಿದ್ ನಿಮ್ಮನ್ ಸುಮ್ನೆ ಬಿಟ್ಬಿಡ್ತೀನಾ? ಒಬ್ಬೊಬ್ಬರ ಮೇಲೇನು ನನ್ ಸ್ಟೈಲಲ್ಲಿ ರಿವೆಂಜ್ ತೀರ್ಸ್ಕೋತೀನಿ. ಇನ್ಮೇಲಿಂದ ಆಟ ಬದಲಾಗಿದೆ, ಬೇಟೆನೂ ಬದಲಾಗಿದೆ. ಈ ಪ್ರೀತಿ ಮಾತ್ರ ಹಾಗೇನೆ ಇದ್ದಾಳೆ, ಹಾಗೇನೆ ಇರ್ತಾಳೆ. ಅನ್ಕೊಂಡಿದ್ದನ್ನ ಸಾಧಿಸ್ತಾಳೆ. ರಾಹುಲ್ ಮೇಲಿಂದ ಕಳಿಸ್ಬೇಕು ಅಂದ್ರೆ ನೀವ್ ಅವನಿಗೆ ಫೋನ್ ಮಾಡಿ. ನನಗೆ ಹೇಳಿದ್ರೆ ನಾನೇನ್ ಮಾಡೋಕ್ಕಾಗುತ್ತೆ? ಮೇಡಮ್, ಅದು ರಾಹುಲ್ ಸರ್ ನಂಬರು ಕನೆಕ್ಟ್ ಆಗ್ತಿಲ್ಲ ಮೇಡಮ್, ಅದಕ್ಕೆ ನಿಮಗೆ ಕಾಲ್ ಮಾಡಿದೆ. ಕನೆಕ್ಟ್ ಆಗ್ತಾ ಇಲ್ವಾ? ವಾಣಿ, ಅಮೋರೆ, ರಾಹುಲ್ ಎಲ್ಲಮ್ಮ? ಯಾವುದೋ ಮುಖ್ಯವಾದ ಕೆಲ್ಸದ ಮೇಲೆ ಹೊರಗಡೆ ಹೋಗಿದಾರಮ್ಮ. ಓ ಹೌದಾ, ಸರಿ. ಸಾಯಿ ಅವರೇ, ರಾಹುಲ್ ಹೊರಗಡೆ ಹೋಗಿದ್ದಾನೆ. ಅವ್ನ್ ಬರ್ತಿದ್ದ ಹಾಗೆ ಸೆಂಡ್ ಮಾಡೋದಕ್ಕೆ ಹೇಳ್ತೀನಿ. ಇಲ್ಲ ಮೇಡಮ್, ತುಂಬಾ ಅರ್ಜೆಂಟ್ ಇದೆ ಮೇಡಮ್, ಇವಾಗ್ಲೇ ಬೇಕು. ರಾಹುಲ್ ಸರ್ ಮೇಲೆ ಐಡಿಯಿಂದ ನೀವೇ ಸ್ವಲ್ಪ ಸೆಂಡ್ ಮಾಡ್ತೀರಾ ಮೇಡಮ್, ಪ್ಲೀಸ್ ಮೇಡಮ್. ಇದನ್ನೆಲ್ಲ ಮೊದ್ಲೇ ಯಾಕೆ ನೋಡ್ಕೊಂಡಿಲ್ಲ? ಈಗ ಅರ್ಜೆಂಟ್ ಅಂತ ಹೇಳ್ತಿದ್ದೀರಾ? ಪೀಕ್ ಟೈಮ್ ವರ್ಗೂ ಎಲ್ಲ ಏನ್ ಮಾಡ್ತಾ ಇದ್ರಿ? ಸಾರಿ ಮೇಡಮ್. ಓಕೆ, ಇಟ್ಸ್ ಓಕೆ.
ಜಸ್ಟ್ ಹೋಲ್ಡ್ ಆನ್. ಓಕೆ ಮ್ಯಾಮ್. ವಾಣಿ, ಅಮ್ಮೋರೆ, ಆ ಲ್ಯಾಪ್ಟಾಪ್ ಓಪನ್ ಮಾಡು. ನಾನಾ ಅಮ್ಮೋರೆ? ಇನ್ಯಾರಿದ್ದಾರೆ ವಾಣಿ ಇಲ್ಲಿ? ನೀನೇ ತಾನೇ? ಲ್ಯಾಪ್ಟಾಪ್ ಆನ್ ಮಾಡು. ರಾಹುಲ್ ಮೇಲಲ್ಲಿ GST ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ. ಅದನ್ನ ನಮ್ಮ CA ಸಾಯಿ ಅವ್ರಿಗೆ ಫಾರ್ವರ್ಡ್ ಮಾಡು. ಓಕೆ? ಸಾಯಿ ಅವರೇ, ಜಸ್ಟ್ ಹೋಲ್ಡ್ ಆನ್. ಜಸ್ಟ್ 2 minutes ಸೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಮ್ಯಾಮ್. ವಾಣಿ, ಹೇಳಿದ ಅರ್ಥ ಆಯ್ತಾ ನಿಂಗೆ? ಅರ್ಥ ಆಯ್ತಮ್ಮ, ಅರ್ಥ ಆಯ್ತು. ಮತ್ತೆ ಆನ್ ಮಾಡು. ಲೇಟ್ ಯಾಕೆ ಬರ್ತಿದ್ಯಾ? ಸಾಯಿ ಅವರೇ, ಇನ್ನೇನಾದ್ರೂ ಬೇಕಿತ್ತ ನಿಮ್ಗೆ? ಓಕೆ, ನೋ ಪ್ರಾಬ್ಲಮ್. ಏನೇ ಇದ್ರೂ ಮೊದಲೇ ಚೆಕ್ ಮಾಡ್ಕೊಳ್ಳಿ. ಓಕೆ? ಓಕೆ ಮ್ಯಾಮ್. ಇದನ್ನ ಹೀಗೆ ತೆಗೆಯೋದು ಬಿಟ್ಟು ಹೇಗೆ ಉಪಯೋಗಿಸೋದು ಅಂತ ಗೊತ್ತಿಲ್ವೇ? ಅಮ್ಮೋರ್ ಹೇಳಿದ್ ಒಂದು ಅರ್ಥ ಆಗ್ಲಿಲ್ವಲ್ಲ. ಈಗ ಏನ್ ಮಾಡ್ಲಿ? ವಾಣಿ, ಮೇಕ್ ಇಟ್ ಫಾಸ್ಟ್. ಹಾ, ಸರಿ ಅಮ್ಮ. ದೇವ್ರೆ, ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಅಮ್ಮೋರ್ ಹೇಳಿದ್ದನ್ ಮಾಡೋಕ್ಕಾಗಲ್ಲ. ನನ್ನನ್ನ ನೀನೇ ಕಾಪಾಡ್ಬೇಕು. ಆಂಟಿ, ತುಂಬಾ ಮೇಲ್ಸ್ ಇರೋದ್ರಿಂದ ವಾಣಿ ಕನ್ಫ್ಯೂಸ್ ಆಗ್ತಿದ್ದಾಳೇನೋ. ನಾನು ಅವಳಿಗೆ ಹೆಲ್ಪ್ ಮಾಡ್ಲಾ? ಆಫ್ ಕೋರ್ಸ್, ಶ್ಯೂರ್ ಪ್ರೀತಿ. ಮೇಲಲ್ಲಿರೋ GST ಡಾಕ್ಯುಮೆಂಟ್ಸ್ ತೆಗೆದು CAಗೆ ಫಾರ್ವರ್ಡ್ ಮಾಡು. ಶ್ಯೂರ್ ಆಂಟಿ. ಆಂಟಿ ಸೆಂಟ್. ಓಕೆ. ಸಾಯಿ ಅವರೇ, ಚೆಕ್ ಮಾಡ್ಕೊಡಿ. ಓಕೆ ಮ್ಯಾಮ್. ಸರಿ ಸಾರಿ, ಎಕ್ಸ್ಕ್ಯೂಸ್ ಮೀ. ಎಸ್ ಅನಿ?
ನೀನ್ ಬರೋದು ಒಂದು ಕ್ಷಣ ತಡ ಆಗಿದ್ರು ನನ್ ಪ್ರಾಣನೇ ಹೊರಟೋಗ್ತಿತ್ತು. ನಿನ್ ಕೈ ಹಿಡ್ಕೊತಿದ್ದ ಹಾಗೆ ನಂಗೆ ಅಭಯ ಹಸ್ತ ತರ ಅನ್ನಿಸ್ತು ಪ್ರೀತಿ. ನಿಂಗೆ ಎಷ್ಟು ಸಲ ಕೃತಜ್ಞತೆ ಹೇಳಿದ್ರು ಸಾಲ್ದು. ಅಯ್ಯೋ, ನೀನ್ ಕಷ್ಟದಲ್ಲಿದ್ರೆ ನಾನ್ ನೋಡ್ತಾ ಹೇಗಿರ್ತೀನಿ ಸರ್ಸು? ನಾನೀ ಮನೇಲಿರೋದೇ ನೀಗೋಸ್ಕರ. ನಿನ್ನಲ್ಲಾಗಿರೋ ಈ ಬದಲಾವಣೆನೆ ಇವತ್ತು ನನ್ನ ಕಾಪಾಡಿದ್ದು ಪ್ರೀತಿ. ನಾನು ಹೀಗೆ ಬದಲಾಗೋದಕ್ಕೆ ಕಾರಣ ನೀನೇ ಅಲ್ವಾ ಸರಸು? ನನ್ನನ್ನು ಬದಲಾಯಿಸಿದಿ ಋಣನ ವಾಪಸ್ ತೀರಿಸ್ತೇನೆ. ನಾನು ಹೇಗಿರ್ತೀನಿ ಹೇಳು? ನಮ್ಮ ಮಧ್ಯೆ ಋಣ ಅಲ್ಲ ಪ್ರೀತಿ, ಅಕ್ಕ ಅಕ್ಕ ತಂಗಿ ಬಂಧ ಇರ್ಬೇಕು, ಸರಿನಾ? ನನಗಿಂತ ಮೊದಲೇ ಈ ಮನೆಗೆ ಬಂದು ಅಕ್ಕ ಆಗಿದೆಯಾ? ನೀನ್ ಹಿಂದೆನೇ ಇದ್ದು ನಿನ್ನೇ ಫಾಲೋ ಆಗ್ತಾ ತಂಗಿಯಾಗಿ ನಾನು ಅನ್ಕೊಂಡಿದ್ದನ್ನ ಸಾಧಿಸ್ತೇನೆ. ಅದೇ ಆಂಟಿನ ಇಂಪ್ರೆಸ್ ಮಾಡೋದು, ಎಲ್ರ ಹತ್ರ ಒಳ್ಳೆಯವಳು ಅನ್ಸ್ಕೊಳ್ಳೋದು. ಖಂಡಿತವಾಗ್ಲು ಖಂಡಿತ ನೀನ್ ಸಾಧಿಸ್ತೀಯ ಪ್ರೀತಿ. ನನಗ ನಂಬಿಕೆ ಇದೆ. ನಿನ್ ನಂಬಿಕೆನೇ ನನಗ್ ಮುಖ್ಯ. ಅದ್ ಸರಿ, ನೀನೇನು ಇನ್ನು ಕೆಲ್ಸದವ್ರ ಹಾಗೆ ಬಟ್ಟೆ ಹಾಕೊಂಡಿದ್ಯಾ? ಎಲ್ರೂ ನನ್ನನ್ನ ಕ್ಷಮಿಸೋವರೆಗೂ ನಾನು ಹೀಗೆ ಇರ್ತೀನಿ ಸರ್ಸು. ಏನ್ ಬೇಕಾಗಿಲ್ಲ, ನೀನ್ ನನ್ ಜೊತೆ ಬಾ ಹೇಳ್ತೀನಿ. ಬಾ ಪ್ರೀತಿ. ತಗೋ ಪ್ರೀತಿ, ಈ ಸೀರೆ ಉಟ್ಕೋ. ಅಯ್ಯೋ ಬೇಡ ಬೇಡ ಸರ್ಸು, ಪ್ಲೀಸ್ ನನ್ನನ್ನ ಸ್ವಲ್ಪ ದಿನ ಹೀಗೆ ಕೆಲ್ಸದವಳ ಥರಾನೇ ಇರಕ್ ಬಿಡು. ಅವೆಲ್ಲ ಏನು ಬೇಡ, ನೀನು ನಿನ್ನ ಹಾಗಿದ್ರೇನೆ ಚೆನ್ನಾಗಿರ್ತೀಯ. ತಗೊಂಡು ಈ ಸೀರೆ ಉಟ್ಕೋ. ಅದ್ ಹಾಗಲ್ಲ ಸರ್ಸು, ಮತ್ತೆ ನೀನ್ ಬದ್ಲಾಗಿದ್ಯಾ ಅಂತ ಎಲ್ರೂ ನಂಬ್ತಿದಾರಲ್ವಾ? ಈ ಬಟ್ಟೆ ತೆಗ್ದು ನೀನ್ ಯಾವಾಗ್ಲೂ ಹಾಕೋತಿದ್ದಿದ್ ಬಟ್ಟೆನೆ ಹಾಕೋಬೇಕು. ಅದು ನಾನ್ ಕೊಡೋ ಈ ಸೀರೆಯಿಂದನೇ ಶುರು ಆಗ್ಬೇಕು. ಅದಲ್ಲ ಸರ್ಸು, ನಾನ್ ಹೇಳೋದು ನೋಡು, ನೀನ್ ಆಗಲ್ಲ ಬೇಡ ಅಂದ್ರೆ ನನ್ ಮೇಲಾಣೆ. ಅಯ್ಯೋ ತಗೋ ಮತ್ತೆ. ಸರಿ. ಕುದುರೆ ಕಟುಕು ನನ್ನ ನಂಬೋದು ಅಂದ್ರೆ ಏನೋ ಅನ್ಕೊಂಡಿದ್ದೆ. ಆದ್ರೆ ಲೈವ್ ಅಲ್ಲಿ ತೋರಿಸ್ತಿರೋದಕ್ಕೆ ಥ್ಯಾಂಕ್ಸ್ ಸರಸು. ಪ್ರೀತಿ ಹೋಗು. ಅಯ್ಯೋ ರಾಹುಲ್ ಅವರೇ ಬಿಡಿ ರಾಹುಲ್ ಅವರೇ. ನೀನೇನು ಮಾತಾಡೋ ಹಾಗಿಲ್ಲ. ಇವತ್ತು ರೊಮ್ಯಾಂಟಿಕ್ ಸಾಂಗ್ಸ್ ಕೇಳಿ ಫುಲ್ ರೊಮ್ಯಾಂಟಿಕ್ ಮೂಡಲ್ಲಿ ನಿನಗೋಸ್ಕರ ಮಲ್ಲಿಗೆ ಹೂವ ತಂದಿದ್ದೇನೆ. ಇವತ್ತು ನನ್ನ ಡಿಸ್ಟರ್ಬ್ ಮಾಡಬೇಡ. ಇವತ್ತು ನನಗೆ ಏನು ಹೇಳಬೇಡ, ನಾನು ಕೇಳಲ್ಲ. ರಾಹುಲ್ ಅವರೇ ಪ್ರೀತಿ ಇಲ್ಲೇ ಇದ್ದಾಳೆ. ಪ್ರೀತಿ ಇಲ್ಲ, ಯಾರು ಇಲ್ಲ.
ಎಸ್ಕೇಪ್ ಆಗೋದಕ್ಕೆ ಕಥೆಗಳನ್ನ ಹೇಳ್ಬೇಡ. ಇವತ್ತು ನನ್ನನ್ನು ಡಿಸ್ಟರ್ಬ್ ಮಾಡಬೇಡ. ನಾನು ನೋ ಪ್ರಾಬ್ಲಮ್ ರಾಹುಲ್, ನೀವಿಬ್ರು ವೈಫ್ ಅಂಡ್ ಹಸ್ಬೆಂಡೇ ಅಲ್ವಾ? ನಿಮ್ಮಿಬ್ಬರ ಮಧ್ಯೆ ಬಂದಿದ್ದಕ್ಕೆ ನಾನೇ ಸಾರಿ ಹೇಳ್ಬೇಕು. ರಾಹುಲ್ ಅವರೇ, ಇವತ್ತು ಪ್ರೀತಿಯಿಂದ ಎಂತ ಒಂದು ಗಂಡಾಂತರ ಕಳೀತು ಗೊತ್ತಾ? ಏನದು? ಪ್ರೀತಿ, ಅಲ್ಲ, ನನ್ನ ಪಾಸ್ವರ್ಡ್ ನಿನಗೆ ಹೇಗೆ ಗೊತ್ತು? ಅಂದ್ರೆ ನಾವಿಬ್ರು ಒಟ್ಟಿಗೆ ಪ್ರಾಜೆಕ್ಟ್ ಮಾಡ್ತಿದ್ದಾಗ ಶೇರ್ ಮಾಡ್ಕೊಂಡಿದ್ವಿ ಅಲ್ವಾ? ಮರ್ತೋಗ್ಬಿಟ್ಯಾ ರಾಹುಲ್? ಓಹ್ ಯಾ, ಕರೆಕ್ಟ್. ಐ ಆಮ್ ಸಾರಿ. ಇಷ್ಟು ದಿನ ನೀನೇ ನಮ್ಮ ಪ್ರಾಬ್ಲಮ್ ಅಂತ ಅನ್ಕೊಂಡಿದ್ದೆ, ಆದರೆ ಈಗ ನಮಗೆ ಸೊಲ್ಯೂಷನ್ ಆಗಿ ಬದಲಾಗಿರೋದು, ನಮಗೆ ಸಪೋರ್ಟ್ ಆಗಿ ನಿಂತಿರೋದು ನೋಡ್ತಿದ್ರೆ ನಮ್ಗೆಲ್ರಿಗೂ ತುಂಬಾ ಹ್ಯಾಪಿ ಆಗಿದೆ. ನೀವ್ ಯಾವಾಗ್ಲೂ ಹ್ಯಾಪಿ ಆಗಿರೋದನ್ನೇ ನಾನು ಕೇಳ್ಕೊಳ್ಳೋದು. ಓಕೆ ದೆನ್, ನಾನು ಹೋಗಿ ನನ್ನ ರೂಮಲ್ಲಿ ರೆಡಿ ಆಗ್ತೀನಿ. ಆದ್ರೂ ಏನ್ ರಾಹುಲ್ ಅವರೇ, ನೀವು ಸ್ವಲ್ಪ ಕೂಡ ನೋಡ್ಕೊಳ್ದೆ. ಅಯ್ಯೋ ಅಯ್ಯೋ, ಕ್ಷಮಿಸ್ಬಿಡಿ ಯಜಮಾನ್ರೆ, ಏನೋ ಗೊತ್ತಾಗ್ದೆ ಮಾಡ್ಬಿಟ್ಟೆ. ಕ್ಷಮಿಸ್ಬೇಕು ಅಂದ್ರೆ ನೀನು ಈ ಹೂ ಮುಡ್ಕೋಬೇಕು. ನೀವಿದ್ದೀರಲ್ಲ, ನೀವೇ ಮುಡ್ಸಿ. ನಾನು ನಿನಗೆ ಹೂ ಮುಡ್ಸಿದ್ನಲ್ಲ, ಮತ್ತೆ ರಿಟರ್ನ್ ಗಿಫ್ಟ್ ಆಗಿ ನನಗೊಂದು ಮುತ್ತು ಬೇಕು. ಅಬ್ಬಾ, ಶುರು ಮಾಡಿದ್ರಾ? ದಿನ ಇದೇ ಕೆಲಸ ಆಗಿದೆ ನಿಮ್ಗೆ. ಏಯ್ ಸರಸು, ಇನ್ನೇನ್ ಮಾಡ್ಲಿ? 4 ದಿವಸ ವೆಯ್ಟ್ ಮಾಡಿ ಅಂತ ಪುರೋಹಿತರು ಹೇಳಿದ್ರಲ್ಲ, ಅಲ್ಲಿವರೆಗೂ ಹೇಗಾದ್ರೂ ತಡ್ಕೋಬೇಕಲ್ವಾ? ಅಬ್ಬಾ, ಒಳ್ಳೆ ಗೋಳ್ ನಿಮ್ದು. ಇದೇನಾದ್ರೂ ದೊಡ್ಡ ಪರೀಕ್ಷೆನಾ? ಇದು ಪರೀಕ್ಷೆ ಅಲ್ಲ, ಶಿಕ್ಷೆ. ಸರ್ಸು, ಈಗ ಟೈಮ್ ವೇಸ್ಟ್ ಮಾಡದೆ ಒಂದೇ ಒಂದು ಮುತ್ತು ಕೊಡ್ತೀಯಾ? ಪ್ಲೀಸ್ ಸರ್ಸು, ಪ್ಲೀಸ್. ನೀವೆಲ್ ಬಿಡ್ತೀರಾ? ಸರಿ. ಏಯ್, ಇರು ಇರು ಇರು. ಏನಾಯ್ತು ರಾಹುಲ್ ಅವರೇ? ಇಲ್ಲಲ್ಲ, ಇಲ್ಲಿ ಇಲ್ಲಿ ಮುತ್ಕೊ. ಸರಿ.
ಇದೇನ್ ರಾಹುಲ್ ಅವರೇ ಹೀಗ್ ಮಾಡಿದ್ರೆ ನಂಗೆ ಹೇಗ್ ಸಿಗ್ತೀರಾ ಹೇಳಿ? ಹೇಗಾದ್ರೂ ಕೊಡ್ಬೇಕು ಮೇಡಮ್. ಜೀವನದಲ್ಲಿ ಎಷ್ಟು ಉನ್ನತ ಮಟ್ಟಕ್ಕೆ ಹೋಗಿರೋರ್ ನೀವೇ ಈ ರೀತಿ ಸೋತ್ ಹೋದ್ರೆ ಹೇಗ್ ಹೇಳಿ? ಕಮಾನ್. ರಾಹುಲ್ ಅವರೇ ಸರ್ಸು, ಇದೆಲ್ಲ ಹೇಗ್ ಸಾಧ್ಯ ಸರ್ಸು? ಸರ್ಸು ಅಂದ್ರೆ ತಮಾಷೆನಾ? ಆಹಾ, ಅಬ್ಬಬ್ಬಾ, ಏನೋ ಅನ್ಕೊಂಡಿದ್ದೆ ನಾನು. 3 ಅಡಿ ಇದ್ರೂ ಈ ಸರ್ಕಸ್ ಎಲ್ಲ ಮಾಡ್ತೀಯಾ? ಏನ್ ರಾಹುಲ್ ಅವರೇ? ಸುಮ್ನೆ ತಮಾಷೆಗಂದೆ ಸರ್ಸು.